ಶಬರಿಮಲೆಗೆ ತೆರಳಿ ವಾಪಸ್ ಬರುವಾಗ ಬಸ್ ಉರುಳಿ ಬಿದ್ದು ಬಸ್ನಲ್ಲಿದ್ದ ಓರ್ವ ಮೃತಪಟ್ಟು ಸುಮಾರು 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರುವ ಘಟನೆ ಕೇರಳದ ಕಾಸರಗೋಡು ಸಮೀಪದ ಕಟ್ಟಂಕಮಲ ಪರಂಬ ಬಳಿ ನಡೆದಿದೆ. ಘಟನೆಯಲ್ಲಿ ಸಾಲಿಗ್ರಾಮ ತಾಲೂಕಿನ ಚಿಕ್ಕಕೊಪ್ಪಲು ದೊಡ್ಡಕೊಪ್ಪಲು ಗ್ರಾಮದಿಂದ ಶಬರಿಮಲೆ ಯಾತ್ರೆಗೆ ನವೆಂಬರ್ 27ರ ಗುರುವಾರದಂದು ತೆರಳಿದ್ದ ಸುಮಾರು 50ಕ್ಕೂ ಹೆಚ್ಚು ಮಂದಿ ಬಸ್ನಲ್ಲಿ ತೆರಳಿ ಗ್ರಾಮಕ್ಕೆ ವಾಪಸ್ ಆಗುವಾಗ ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ಈ ದುರ್ಘಟನೆ ಜರುಗಿದೆ ಎನ್ನಲಾಗಿದೆ. ಈ ಘಟನೆಯಲ್ಲಿ ಬಸ್ನಲ್ಲಿದ್ದ ಶಬರಿಮಲೆಗೆ ತೆರಳಿದ್ದ ಅರಕಲಗೂಡು ತಾಲೂಕಿನ ಮೂಲೆ ಹೊಸಳ್ಳಿ ಗ್ರಾಮದ ಹರೀಶ್ 36 ವರ್ಷ ಎಂಬುವರಿಗೆ ಗಂಭೀರವಾಗಿ ಗಾಯವಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸಾಗಿಸಿದ್ದು, ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು ಮೃತರಿಗೆ ಪತ್ನಿ ಮತ್ತು ಓರ್ವ ಪುತ್ರಿ ಇದ್ದಾರೆ. ಇದಲ್ಲದೆ ಬಸ್ನಲ್ಲಿದ್ದ 2 ಮಕ್ಕಳು ಸೇರಿದಂತೆ 30ಕ್ಕೂ ಅಧಿಕ ಮಂದಿಗೆ ಗಂಭೀರವಾಗಿ 3 ಮಂದಿಗೆ ಕೈ ಮುರಿದು ತೀವ್ರ ಸ್ವರೂಪದ ಗಾಯಗಳಾಗಿವೆ ಎಂದು ಸ್ಥಳದಲ್ಲಿರುವ ದೊಡ್ಡಕೊಪ್ಪಲು ನಿತಿನ್ ಲವಣ್ಣ ಮತ್ತು ಚಿಕ್ಕಕೊಪ್ಪಲು ಸಿಎಂ ಗಗನ್ ಅವರು ಮಾಧ್ಯಮಕ್ಕೆ ಮಾಹಿತಿ ನೀಡಿದರು. ಹುಣಸೂರು ಮೂಲದ ಸುಹೇಲ್ ಪಾಷಾ ಎಂಬುವರಿಗೆ ಗರುಡ ಎಂಬ ಹೆಸರಿನ KA12 C6956 ಸಂಖ್ಯೆಯ ಬಸ್ ರಸ್ತೆಯಿಂದ ಸುಮಾರು 30 ಅಡಿ ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಉರುಳಿ ಬಿದ್ದಿದ್ದು, ತಕ್ಷಣವೇ ಅಲ್ಲಿನ ಗ್ರಾಮಸ್ಥರು ಗಾಯಾಳುಗಳನ್ನು ಬಸ್ನಿಂದ ಇಳಿಸಿ ಆಂಬ್ಯುಲೆನ್ಸ್ ಮೂಲಕ ಸ್ಥಳೀಯ ಚಿರುಪುಜದ ವಿವಿಧ ಆಸ್ಪತ್ರೆಗಳಿಗೆ ದಾಖಲಿಸಲು ನೆರವಾದರು. ಘಟನೆಯ ಸಂಬಂಧ ಅಲ್ಲಿನ ಚಿತ್ತಾರಿಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗ್ರಾಮದಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ, ಆತಂಕ. ಶಬರಿಮಲೆಗೆ ತೆರಳಿ ವಾಪಸ್ ಆಗುವಾಗ ಬಸ್ ಉರುಳಿ ಓರ್ವನ ಸಾವು ಮತ್ತು 30 ಅಧಿಕ ಮಂದಿಗೆ ಗಾಯವಾಗಿರುವ ಘಟನೆಯ ಸುದ್ದಿ ತಿಳಿದು ಮೃತನ ಪತ್ನಿ ಗ್ರಾಮ ಚಿಕ್ಕಕೊಪ್ಪಲು ಗ್ರಾಮದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದ್ದರೆ, ಇತ್ತ ಯಾರ್ಗೆ ಗಾಯಗಳಾಗಿವೆ, ಗಾಯಾಳುಗಳು ಹೇಗಿದ್ದಾರೆ ಎಂಬ ಸಮರ್ಪಕ ಮಾಹಿತಿ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿ ಪೋಷಕರಲ್ಲಿ ಆತಂಕ ಮೂಡಿದೆ.